ಇವತ್ತು ನಾನು ನಾಗದೇವತಾ ಮಂಟಪ ಅಲ್ಸೂರಲ್ಲಿ ಇರೋವಂಥ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದಿರೋ ಅಂಥದ್ದು. ಸೊ ಇದು ತುಂಬಾ ಫೇಮಸ್ ಆಗಿರೋವಂಥ ದೇವಸ್ಥಾನ. ಇಲ್ಲಿ ಬಂದ್ಬಿಟ್ಟು ವಿ ರಾಮಕೃಷ್ಣ ಮತ್ತು ಅವರ ಫ್ಯಾಮಿಲಿ ಅವರು ಅಲ್ಸೂರಲ್ಲಿ 11 ಡಿಸೆಂಬರ್ 2002 ಅಲ್ಲಿ ಈ ಒಂದು ದೇವಸ್ಥಾನಕ್ಕೆ ಇದೊಂದು ಡೊನೇಟ್ ಮಾಡಿದ್ದಾರೆ. ನಾಗದೇವತೆಗಳನ್ನು ಕುಂಡ್ರಿಸಿ ಇಲ್ಲಿ ಒಂದು ಬ್ಯೂಟಿಫುಲ್ ಆಗಿ ಒಂದು ದೇವಸ್ಥಾನ ಮಾಡಿದ್ದಾರೆ. ಸುಬ್ರಹ್ಮಣ್ಯ ದೇವಸ್ಥಾನ ಒಳಗಡೆ ಬಂದಿದ ತಕ್ಷಣ ನಮಗೆ ಈ ರೀತಿ ಒಂದು ನಾಗದೇವತೆಗಳು ಮತ್ತು ಸುಬ್ರಹ್ಮಣ್ಯ ಸ್ವಾಮಿಗಳು ಎಲ್ಲೆಲ್ಲಿ ಯಾವ್ಯಾವ ಪ್ಲೇಸಲ್ಲಿ ಇರ್ತಾರೆ, ಯಾವ್ಯಾವ ಸ್ಟೇಟ್ಗಳಲ್ಲಿ ಹೆಂಗೆಲ್ಲ ಇರ್ತಾರೆ ಅನ್ನೋದು ಒಂದು ಬ್ರಾಸಲ್ಲಿ ಮಾಡಿ ಗ್ಲಾಸಲ್ಲಿ ಒಂದು ಡೆಕೋರೇಟ್ ಮಾಡಿರೋ ಅಂಥ ಸುಬ್ರಹ್ಮಣ್ಯ ಸ್ವಾಮಿಗಳದ್ದು ಒಂದು ಔಟ್ಲುಕ್ ಇರುತ್ತೆ. ಅದಾಗಿದ ಮೇಲೆ ನಾವು ಎಂಟ್ರೆನ್ಸ್ ಒಳಗಡೆಯಿಂದ ಹೋಗಿದ ಮೇಲೆ ನಾಗದೇವತೆಗಳನ್ನ ಒಂದು ಇಟ್ಟಿರೋ ಅಂಥದ್ದು ತುಂಬ ಚೆನ್ನಾಗಿದೆ. ಇದು ಅಲ್ಸೂರಲ್ಲಿ ಯಾರಾದರೂ ಈ ಒಂದು ದೇವಸ್ಥಾನಕ್ಕೆ ವಿಸಿಟ್ ಮಾಡಿದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಯಾರಿಗಾದ್ರೂ ನಾಗ ಪೂಜೆ ಮಾಡಬೇಕು ಅಂದರೆ ಸೊ ಅವರೆಲ್ಲ ಈ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಬೋದು. ನೋಡಿ ಇಲ್ಲಿ ಎಷ್ಟೊಂದು ನಾಗದೇವತೆಗಳು ಇದ್ದಾರೆ. ಸೊ ಇಲ್ಲಿ ಹಾಲೆಲ್ಲ ಹಾಕಿ ಅಭಿಷೇಕ ಎಲ್ಲ ಮಾಡ್ತಾರಲ್ವ, ಅದು ಹೋಗೋದಕ್ಕೂ ಒಳ್ಳೆ ಒಂದು ಫೆಸಿಲಿಟೀಸ್ ಸಹ ಮಾಡಿದ್ದಾರೆ. ಯಾಕಂದರೆ ಕೆಲವೊಂದು ಜಾಗದಲ್ಲಿ ಇರುತ್ತೆ, ಅದನ್ನೆಲ್ಲ ತುಳ್ಕೊಂಡೆಲ್ಲ ಓಡಾಡ್ತಾ ಇರ್ತಾರೆ. ಬಟ್ ಇಲ್ಲಿ ಬಂದ್ಬಿಟ್ಟು ಆ ನಾಗದೇವತೆಗಳ ಮೇಲೆ ನಾವು ಹಾಲು ಮೊಸರು ಎಲ್ಲ ಹಾಕಿದರೆ ಅದು ಹೋಗೋದಕ್ಕೆ ಅಂತಲೇ ಒಂದು ಸಪ್ರೇಟ್ ದಾರಿ ಮಾಡಿದ್ದಾರೆ, ಯಾರು ತುಳಿಯಬಾರ್ದು ಅಂತೇಳಿ. ತುಂಬಾ ಚೆನ್ನಾಗಿದೆ. ಒಂಥರ ಪಾಸಿಟಿವ್ ವೈಬ್ಸ್ ಸಿಗುತ್ತೆ ಈ ದೇವಸ್ಥಾನಕ್ಕೆ ಹೋದರೆ. ಸುಬ್ರಹ್ಮಣ್ಯ ದೇವಸ್ಥಾನ ಇರೋ ಅಂಥದ್ದು. ಸುಬ್ರಹ್ಮಣ್ಯ ದೇವ್ರದ್ದು ಒಂದು ದೊಡ್ಡ ಸ್ಟ್ಯಾಚು ಸಹ ಮಾಡಿದ್ದಾರೆ. ವಿಡಿಯೋನ ಫುಲ್ಲಾಗಿ ನೋಡಿ ನಾಗವೇಣಿ ರಾಜಪ್ಪ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಯಾರಿಗಾದ್ರೂ ಈ ದೇವಸ್ಥಾನ ಗೊತ್ತಿದ್ರೆ ಹೋಗಿದ್ರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ನಿಮಗೆ ಯಾವ ರೀತಿ ಒಂದು ಆಶೀರ್ವಾದ ಸಿಕ್ಕಿದೆ ಅಂತೇಳಿ. ಇದು ತುಂಬಾ ಹಳೆಯ ದೇವಸ್ಥಾನ, ದೊಡ್ಡ ದೇವಸ್ಥಾನ, ಕಲ್ಯಾಣಿ ಎಲ್ಲ ಇದೆ ಇಲ್ಲಿ. ಮುರುಘಾದು ಒಂದು ದೊಡ್ಡ ಸ್ಟ್ಯಾಚುನು ಮಾಡಿದ್ದಾರೆ. ರೈಲ್ವೆ ಸ್ಟೇಷನ್ನು ಇದೆ, ಮೆಟ್ರೋ ಮಾಡಿದ್ದಾರೆ ರೈಲ್ವೆದು. ಮತ್ತು ತುಂಬ ಹಳೆಯ ದೇವಸ್ಥಾನ ಸುಬ್ರಹ್ಮಣ್ಯ ದೇವಸ್ಥಾನ, ಮುರುಘನ್ ದೇವಸ್ಥಾನ, ಚೌಟ್ರಿ ಎಲ್ಲನೂ ಇದೆ. ಮದುವೆಗಳು ಯಾರಾದರೂ ಮಾಡ್ಕೊಳ್ಬೇಕು ಅಂದ್ರೂ ಮಾಡ್ಕೊಳ್ಬೋದು. ಆಮೇಲೆ ಆ ನಾಗದೇವತೆಗಳನ್ನು ಬ್ರಾಸಲ್ಲಿ ಮಾಡಿರೋ ಅಂಥದ್ದು, ಒಂದೊಂದೂ ಒಂದೊಂದು ರೀತಿಯಲ್ಲಿ ಶಿಲೆಗಳನ್ನ ಮಾಡಿ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿರುತ್ತೆ. ವಿಸಿಟ್ ಮಾಡಿ. ಯಾರಿಗಾದ್ರೂ ಗೊತ್ತಿಲ್ಲ, ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ವಿಸಿಟ್ ಮಾಡ್ಬೋದು. ಪ್ರತಿಯೊಂದು ವೀಡಿಯೋಸು ನಾನು ಹಾಕೋದು ಫುಲ್ಲಾಗಿ ನೋಡಿ. ಸೊ ಲಾಂಗ್ ವೀಡಿಯೋಸ್ ಆಯಿತು ಅಂದರೆ ಪಾಸ್ ಮಾಡ್ಕೊಂಡು ನೋಡಿ. ಸೊ ಈ ವಿಡಿಯೋನು ಪೂರ್ತಿಯಾಗಿ ನೋಡಿ, ಯಾವ ರೀತಿ ದೇವಸ್ಥಾನ ಇದೆ, ಹೇಗೆಲ್ಲ ಇರುತ್ತೆ ಅಂತೇಳಿ. ಇದು ನಾಗದೇವತೆ ಮಂಟಪ ಮಾತ್ರನೇ ನಾನು ಶೂಟ್ ಮಾಡಿರೋ ಅಂಥದ್ದು. ಸೊ ವಿಡಿಯೋನ ನೋಡಿ.